ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಭವ್ಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ವಿಡಿಯೋನ ನಾನು ಬೆಳಗಿನ ಜಾವ 5 ಗಂಟೆಯಿಂದ ಶುರು ಮಾಡ್ತಾ ಇದ್ದೀನಿ. ಸಂಕಟ ಬಂದಾಗ ವೆಂಕಟರಮಣ ಅಂತಾರಲ್ಲ, ಅನ್ನೋ ಹಾಗಾಯ್ತು ನಂದು. ಸೊ, ಯಾಕೆ ನಾನು 5 ಗಂಟೆಗೆ ಎದ್ದು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಅನ್ನೋವಂಥದ್ದನ್ನ ನಾನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಸೊ ಫ್ರೆಂಡ್ಸ್, ನನ್ನ ಈ ಒಂದು ಚಾನಲ್‌ಗೆ ನೀವೇನಾದರೂ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೇನೇ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಬನ್ನಿ ಹಾಗಾದರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ನಾನು ಬೆಳಗಿನ ಜಾವ 5 ಗಂಟೆಗೆ ಎದ್ದಿದ್ದೀನಿ. ಈ 5 ಗಂಟೆಗೆ ಎದ್ದೇಳಬೇಕು ಅಂತ ನಾನು ಅಲಾರಾಮ್ ಇಡೋದಕ್ಕೆ ಸ್ಟಾರ್ಟ್ ಮಾಡಿ ಏನಿಲ್ಲ ಅಂದ್ರೂ 1.5 ವರ್ಷ ಆಗಿತ್ತು. ಸೊ, ಅವಾಗ್ಲಿಂದನೂ ಅಲಾರಾಮ್ ಇಟ್ಕೊಂಡೇ ಇದ್ದೀನಿ. ಬಟ್ ಒಂದಿನನೂ ಎದ್ದಿಲ್ಲ 5 ಗಂಟೆಗೆ. ಸೊ, ಆಫ್ ಮಾಡೋದು ಮಲ್ಕೊಳ್ಳೋದೇ ಆಗ್ತಾಯಿತ್ತು. ಸೊ, ಇವತ್ತಿಂದ ನಾನು 5 ಗಂಟೆಗೆ ಎದ್ದು ಸ್ವಲ್ಪ ಎಕ್ಸರ್ಸೈಸು, ವಾಕು ಇದೆಲ್ಲ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಇವತ್ತಿಂದ ಕಂಟಿನ್ಯೂಯಸ್ ಆಗಿ ಮಾಡಬೇಕು ಅಂತ. ನನಗೆ ಇವಾಗಾಗಲೇ ಕುತ್ತಿಗೆ ಪೇಯ್ನಿಂದ ಲೆಫ್ಟ್ ಹ್ಯಾಂಡಲ್ಲಿ ಜಾಸ್ತಿ ವೆಯ್ಟೇನು ಎತ್ತಕ್ಕಾಗೋದಿಲ್ಲ ಅಂತ ಒಂದು ಪ್ರಾಬ್ಲಮ್ಮು ಸ್ಟಾರ್ಟ್ ಆಗಿ 1.5, 2 ವರ್ಷದ ಹತ್ರ ಆಯ್ತಾ ಬಂತು. ಸೊ, ಅವಾಗ್ಲೇ ಹೇಳಿದರು ಎಕ್ಸರ್ಸೈಸ್ ಎಲ್ಲ ಮಾಡಬೇಕು ಅಂತ. ಸೊ, ನಾವಷ್ಟು ಇದಾಗಿ ತೊಗೊಂಡಿರಲಿಲ್ಲ. ಇವಾಗ ಮತ್ತೆ ನನಗೆ ರೈಟ್ ಸೈಡು ಪೇಯ್ನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ, ಅದೇ ಹೇಳ್ತಾರಲ್ಲ, ಏನಾದರೂ ಆದಾಗ್ಲೇ ಅಂತೆ ಈ ಮಾಡಬೇಕು ಅಂತ ಅನಿಸೋದು. ನಿಜವಾಗ್ಲೂ ತುಂಬಾನೇ ಭಯ ಆಗಿದೆ. ಸ್ಟಾರ್ಟಿಂಗಲ್ಲಿ ನನಗೆ ಯಾವಾಗ ಡಾಕ್ಟ್ರು ಹೇಳಿದ್ರು 2 ವರ್ಷದ ಹಿಂದೆ. ಸೊ, ಅವಾಗ ಸ್ವಲ್ಪ ದಿನ ಎಕ್ಸರ್ಸೈಸು, ವಾಕು ಇದೆಲ್ಲ ಮಾಡಿದ್ದೆ. ಆವಾಗ ಸ್ವಲ್ಪ ನನಗೆ ಆ ಟ್ರೀಟ್ಮೆಂಟ್ ಜೊತೆಗೆ ಅದನ್ನು ಕೂಡ ಮಾಡಿರೋದ್ರಿಂದ ನನಗೆ ಲೆಫ್ಟ್ ಸೈಡ್‌ದು ಆ ಪೇಯ್ನ್ ಎಲ್ಲ ನನಗೆ ಸ್ವಲ್ಪ ಕಡಿಮೆ ಆಗಿತ್ತು. ಬಟ್ ಇವಾಗ್ಲೂ ವೆಯ್ಟ್ ಎಲ್ಲ ಎತ್ತಿ ಕೆಲಸ ಮಾಡೋಕ್ಕಾಗೋದಿಲ್ಲ. ಸೊ, ಸೇಮ್ ಅದೇ ಥರ ಇವಾಗ ರೈಟ್ ಹ್ಯಾಂಡು ಅದೇ ಥರ ಸ್ಟಾರ್ಟ್ ಆಗಿಬಿಟ್ಟಿದೆ. ರೈಟ್ ಹ್ಯಾಂಡು ಮತ್ತು ಕುತ್ತಿಗೆ ರೈಟ್ ಸೈಡು ಪೇಯ್ನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಎಲ್ಲಿ ಮತ್ತೆ ಅದೇ ಥರ ಆಗ್ಬಿಡುತ್ತೋ ಅಂತ ಭಯ ಸ್ಟಾರ್ಟ್ ಆಗಿ, ಮತ್ತೆ ಇವಾಗ ವಾಕ್ ಮಾಡೋದಕ್ಕೆ, ಎಕ್ಸರ್ಸೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ, ಬಿಡಬಾರ್ದು, ಕಂಟಿನ್ಯೂಯಸ್ ಆಗಿ ಮಾಡ್ಕೊಳ್ಳೋಣ. ಇದೆಲ್ಲ ಒಳ್ಳೆ ಅಭ್ಯಾಸಗಳು. ಕೆಲವೊಂದು ಒಳ್ಳೊಳ್ಳೆ ಅಭ್ಯಾಸಗಳಿಗೆ ಅಡ್ಜಸ್ಟ್ ಆಗಬೇಕು ಅಂತ ಅಂದರೆ ಸ್ವಲ್ಪ ಟೈಮು ಹಿಡಿಯುತ್ತೆ. ಸೊ, ಇವತ್ತು ಕೂಡ ನನಗೆ ಅದೇ ಥರ ಆಯಿತು. 5 ಗಂಟೆಗೆ ಎದ್ದೇಳೋಣ ಅಂತ ಅಂದ್ಕೊಂಡು 5:15ಗೆ ಎದ್ದು ಸ್ವಲ್ಪ ಬಿಸಿನೀರೆಲ್ಲ ಕಾಯಿಸ್ಕೊಂಡು ಕುಡಿದು, ಸೊ, ವಾಕ್ ಮಾಡಿ, ಸೊ, ಫಸ್ಟ್ ಟೈಮು ಇಷ್ಟೊತ್ತಲ್ಲಿ ನಾನು ಒಬ್ಬಳೇ ವಾಕ್ ಮಾಡ್ತಾ ಇರೋವಂಥದ್ದು. ನನಗೆ ಭಯ ಜಾಸ್ತಿ. ಸೊ, ಇವತ್ತು ಧೈರ್ಯವಾಗಿ ವಾಕ್ ಮಾಡಿಕೊಂಡು, ಸೊ, ಮನೆ ಹತ್ರನೂ ಬಂದು ಸ್ವಲ್ಪ ವಾಕ್ ಮಾಡಿ ಇವಾಗ ಎಲ್ಲಿ ಕೂತ್ಕೊಂಡಿದ್ದೀನಿ. ಸೊ, ಏನೋ ಒಂಥರ ಒಳ್ಳೆ ಫೀಲ್ ಬರ್ತಾ ಇದೆ. ನಿದ್ದೆ ಮಾಡಬೇಕು ಅನ್ನೋ ಇದು ಹೋಯಿತು. ಎದ್ದು ಆಚೆ ಹೋಗ್ಬೇಕಾದ್ರೆ ಅಯ್ಯೋ! ಯಾರು ಹೋಗ್ತಾರಪ್ಪ ಅನ್ನೋ ಫೀಲ್ ಇತ್ತು. ಬಟ್ ಇವಾಗ ವಾಕ್ ಮಾಡಿ ಮುಗಿಸಿ ಬಂದು ಕೂತ್ಕೊಂಡ್ಮೇಲೆ ಸೊ, ಆ ಥರ ಏನು ಅನ್ನಿಸ್ತಾ ಇಲ್ಲ ಮಲಗಬೇಕು ಅಂತ. ಸೊ, ಇಷ್ಟು ಚಳಿಯಲ್ಲಿ ಎದ್ದು ವಾಕ್ ಮಾಡಿರೋದಲ್ವಾ, ಸ್ವಲ್ಪ ಮೂಗಲ್ಲಿ ಚಳಿ ಗಾಳಿ ಹೋಗಿರೋದ್ರಿಂದ ಸೀನು ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಪರವಾಗಿಲ್ಲ, ಫಸ್ಟ್ ಡೇ ಅಲ್ವಾ, ಇವೆಲ್ಲ ಆಗೋದು ಸಹಜ. ಲಾಸ್ಟ್ ವೀಕೆಲ್ಲ ನನಗೆ ಗಂಟ್ಲು ನೋವು ಮತ್ತು ಜ್ವರ, ಮೈಕೈ ನೋವು ಈ ಥರ ಎಲ್ಲ ಆಗಿ ಒಂದು ವಾರ ಎಲ್ಲ ನನಗೆ ಹುಷಾರಿಲ್ದಿರೋ ಥರ ಆಗೋಗ್ಬಿಟ್ಟಿತ್ತು. ಡಾಕ್ಟ್ರೂ ಕೂಡ ಭಯನೇ ಪಡಿಸಿದ್ರು, ಇದೇನಾದರೂ ಕಡಿಮೆ ಆಗಿಲ್ಲ ಅಂತ ಅಂದರೆ ಅಡ್ಮಿಟ್ ಆಗಬೇಕು ಅಂತ ಎಲ್ಲ. ಸೊ, ಇನ್ಸ್ಪೆಕ್ಷನ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ ಅಂತ ಎಲ್ಲ ಹೇಳಿದರು. ಸೊ, ಈಗ ದೇವ್ರ ದಯದಿಂದ ಹುಷಾರಾಯಿತು. 4 ದಿನ ಕಂಟಿನ್ಯೂಯಸ್ ಆಗಿ ಹಾಸ್ಪಿಟ್ಲಿಗೆ ಹೋಗಿದ್ದಾಯಿತು. ಅದಾಗಿ ಮತ್ತೆ ಈ ವೀಕಲ್ಲಿ ಮತ್ತೆ ಈ ಥರ ಆಗಿಬಿಟ್ಟಿದೆ. ರೈಟ್ ಸೈಡು ಕುತ್ತಿಗೆಯಿಂದ ಹಿಡಿದು ಕೈ ತನಕ ಪೇಯ್ನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ, ಎಲ್ಲಿ ಏನಾಗ್ಬಿಡುತ್ತಪ್ಪ ಅನ್ನೋ ಭಯ ಬೇರೆ ಸ್ಟಾರ್ಟ್ ಆಗಿದೆ ನನಗೆ ಮನಸ್ಸಲ್ಲಿ. ಸೊ, ಏನಾದರೂ ಒಂದು ಮಾಡೋಣ ಅಂತ ಹೊರಟಾಗ ಈ ಥರ ಆಯಿತು ಅಂತ ಅಂದರೆ ಯಾರಿಗೇ ಆದ್ರೂ ಕೂಡ ಅಷ್ಟೇ ಭಯ ಅನ್ನೋದು ಸ್ಟಾರ್ಟ್ ಆಗಿಬಿಡುತ್ತೆ. ಸೊ, ನಿನ್ನೆ ಆಯಿಂಟ್ಮೆಂಟ್ ಎಲ್ಲ ಹಚ್ಕೊಂಡು ಮೆಡಿಕಲಲ್ಲಿ ಒಂದು ಟ್ಯಾಬ್ಲೆಟ್‌ನ ತೊಗೊಂಡು, ಈ ಬೆಲ್ಟ್ ಇರಲಿಲ್ಲ. ಬೆಲ್ಟ್ ಅಮ್ಮನ ಮನೇಲಿ ಬಿಟ್ಟು ಬಂದಿದ್ದೆ. ಸೊ, ಬೆಲ್ಟ್‌ನ ತರಿಸ್ಕೊಂಡು ಹಾಕ್ಕೊಂಡಿದ್ದೆ. ಸೊ, ಇವಾಗ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತಾ ಇತ್ತು. ನಿನ್ನೆ ನೈಟ್ ಮಲಗಬೇಕಾದ್ರೇನೆ ನಾನು ಡಿಸೈಡ್ ಮಾಡಿಕೊಂಡೆ, ಇಲ್ಲ ನಾನು ಬೆಳಗಿನ ಟೈಮ್ ಎದ್ದು ಮತ್ತೆ ನಾನು ವಾಕ್ ಮಾಡೋದು, ಎಕ್ಸರ್ಸೈಸ್ ಮಾಡೋದು ಸ್ಟಾರ್ಟ್ ಮಾಡಲೇಬೇಕು. ಸೊ, ನನಗೋಸ್ಕರ ಅಲ್ಲದೆ ಇದ್ರೂ ನನ್ನ ಜೊತೇಲಿ ಇರೋ ನನ್ನ ಮಗಳಿಗೋಸ್ಕರ, ಹಾಗೇನೇ ನಾನು ಏನಾದರೂ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಲ್ವ, ಸೊ, ಅದಕ್ಕೋಸ್ಕರನಾದ್ರೂ ನಾನು ಇದನ್ನೆಲ್ಲ ಕಂಟಿನ್ಯೂ ಮಾಡಲೇಬೇಕು ಅಂತ ಅಂದ್ಕೊಂಡೆ. ಸೊ, ಆರೋಗ್ಯ ಅನ್ನೋದೊಂದು ಇತ್ತು ಅಂತಂದರೆ ಯಾರು ಏನು ಬೇಕಾದ್ರೂ ಕೂಡ ಮಾಡ್ಬೋದು. ನನಗೆ ಬೆಳಗಿನ ಟೈಮ್ ಎದ್ದೇಳೋದು ಅಂತ ಅಂದರೆ ಸ್ವಲ್ಪ ಸೋಂಬೇರಿತನನೇ ನನಗೆ ಅವಾಗ್ಲಿಂದನೂ ಕೂಡ. ಸೊ, ಮನುಷ್ಯ ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಕೂಡ ಮಾಡ್ತಾನೆ. ಸೊ, ಅದೇ ಥರ ನಾನು ಕೂಡ ನಿನ್ನೆ ನೈಟ್ ಮಲಗಬೇಕಾದ್ರೆ ನನ್ನ ಮನಸ್ಸಲ್ಲಿ ಅಂದ್ಕೊಂಡು ಮಲ್ಕೊಂಡೆ, ನಾನು ಇಲ್ಲ ಬೆಳಗಿನ ಟೈಮ್ ಬೇಗ ಎದ್ದೇಳೋ ಅಭ್ಯಾಸ ಮಾಡಿಕೊಳ್ಳೇಬೇಕು ಅಂತ ಅಂದ್ಕೊಂಡು, ಸೊ, ಅಲಾರಾಮ್ ಇಟ್ಕೊಂಡು ಆದ್ರೂ ಕೂಡ ಎದ್ದೇಳೋ ಅಷ್ಟರೊಳಗಡೆ 1/4 ಗಂಟೆ ಲೇಟ್ ಆಯಿತು. ಸೊ, ಓಕೆ, ಪರವಾಗಿಲ್ಲ, ಫಸ್ಟ್ ಡೇ ಅಲ್ವಾ, ಇದನ್ನೇ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಇಲ್ಲ ಅಂತ ಅಂದರೆ ಮತ್ತೆ ಸೋಂಬೇರಿತನ ಅನ್ನೋದು ಬಂದುಬಿಡುತ್ತೆ. ಮತ್ತು ಹೆಲ್ತ್ ಅನ್ನೋದು ಕೂಡ ನನಗೆ ತುಂಬ ಹದಗೆಟ್ಟಂಗೆ ಆಗೋಗ್ಬಿಡುತ್ತೆ. ಸೊ, ಇನ್ನು ವಾಕ್ ಎಲ್ಲ ಮುಗಿಸ್ಕೊಂಡು ಬಂದು ಯಾಕೋ ಸ್ವಲ್ಪ ಚಳಿ ಚಳಿ ಅಂತ ಅನ್ನಿಸ್ತಾ ಇತ್ತು. ಸೊ, ಮತ್ತೆ ಒಂದು ಲೋಟ ಬಿಸಿನೀರು ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ.
ವಾಕ್ ಮುಗಿಸಿ ಬಾಗಿಲಿಗೆಲ್ಲ ನೀರು ಹಾಕಿ ಒಳಗಡೆ ಬರೋ ಅಷ್ಟರೊಳಗಡೆ 6 ಗಂಟೆ ಆಗಿತ್ತು. ಸೊ, ಇವತ್ತು ಜಸ್ಟ್ ಒಂದು 40 ನಿಮಿಷ ಅಷ್ಟೇನೆ ವಾಕ್ ಮಾಡಿರೋ ಅಂಥದ್ದು. ಸೊ, ಇವಾಗ ಬಿಸಿನೀರು ಕಾಯಿಸ್ಕೊಂಡು ಮತ್ತೆ ಕುಡಿತಾ ಇದ್ದೀನಿ. ಅದು ಅಲ್ದೇನೆ ಸ್ವಲ್ಪ ದಿನದಿಂದ ನಾನು ಮಹಾಭಾರತ ಬುಕ್ಕನ್ನ ನಾನು ಓದ್ತಾ ಇದ್ದೆ. ಮಧ್ಯದಲ್ಲಿ ನಾನು ಟೈಲರಿಂಗ್ ಕ್ಲಾಸ್‌ಗೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ನು ನನ್ನ ಮಗಳು ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗೋದು. ಇನ್ನು ಅದು ಇದು ಅಂತ ಮಧ್ಯದಲ್ಲಿ ನಾನು ಬುಕ್ಸ್ ಓದೋದಕ್ಕೆ ಆಗ್ತಾನೇ ಇರಲಿಲ್ಲ. ಸೊ, ಇವತ್ತಿಂದ ಮತ್ತೆ ಆ ಬುಕ್ಕನ್ನ ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ, ಇವಾಗ ಹೆಂಗಾಗಿದೆ ಅಂತ ಅಂದರೆ ನನಗೆ ಬೆಳಗಿನ ಟೈಮು ಹೊರಟ್ರೆ ಮಧ್ಯಾಹ್ನ ಬರೋದು. ಆ ಬಿಸಿಲಲ್ಲಿ ನಡ್ಕೊಂಬಂದು ಇನ್ನು ಮತ್ತೆ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ನನ್ನ ಮಗಳನ್ನ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗೋದು. ಹೀಗೇನೆ ಮತ್ತೆ ಅಲ್ಲಿಂದ ಬರೋ ಅಷ್ಟರೊಳಗಡೆ ಬಸ್ಸೆಲ್ಲ ಕಾದು ಬಂದು ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಅದು ಇದು ಅನ್ನೋ ಅಷ್ಟರೊಳಗಡೆ ಟೈಮ್ ಆಗೇ ಹೋಗುತ್ತೆ. ಸೊ, ಫುಲ್ಲು ಟಯರ್ಡ್ ಆಗ್ತಾಯಿತ್ತು. ಸೊ, ಇವತ್ತಿಂದ ಬೇಗ ಎದ್ದೇಳೋದ್ರಿಂದ ನಾನು ಅಂದ್ಕೊಂಡಿರೋಂಥ ಕೆಲಸಗಳನ್ನೆಲ್ಲ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ, ಇವತ್ತು ಒಂದು 10 ಪೇಜ್‌ನ ನಾನು ಓದಬೇಕು ಅಂತ ಅಂದ್ಕೊಂಡಿದ್ದೆ. ಸೊ, ನೋಡೋಣ ಬನ್ನಿ ಎಷ್ಟೊತ್ತಾಗುತ್ತೆ ಓದೋದು ಅಂತ ಹೇಳಿ. ಸೊ, ಆಲ್ರೆಡಿ ನಾನು 500 ಪೇಜಸ್‌ನ ಓದಿ ಕಂಪ್ಲೀಟ್ ಮಾಡಿದ್ದೀನಿ. ಸೊ, ಇನ್ನು ಮಿಕ್ಕಿದ್ದನ್ನ ಬಿಡದೇನೆ ಕಂಟಿನ್ಯೂಯಸ್ ಆಗಿ ಓದಬೇಕು ಅಂತ ಅಂದ್ಕೊಂಡಿದ್ದೀನಿ. ಮಹಾಭಾರತ ಬುಕ್ಕನ್ನ ಸುಮ್ಮನೆ ಓದೋದಲ್ಲ, ಅದನ್ನು ಅರ್ಥ ಮಾಡಿಕೊಂಡು ನಾವು ಓದಿದ್ರೆ ತುಂಬಾ ಒಳ್ಳೆಯದು. ಸೊ, ಓದಿ ನಮ್ಮ ಜೀವನದಲ್ಲಿ ಏನಾದರೂ ಒಂದು ಬದಲಾವಣೆನ ನಾವು ಮಾಡ್ಕೋಬೇಕಾಗತ್ತೆ. ಸೊ, ಅಂದರೆ ಒಳ್ಳೆ ರೀತಿಯಲ್ಲಿ ನಾನು ಹೇಳ್ತಾ ಇರೋ ಅಂಥದ್ದು. ಇನ್ನು ನನ್ನ ಮಗಳು ಮಲಗಿದ್ಲು. ಸೊ, ಅವಳು ಎದ್ದೇಳೋ ಅಷ್ಟರೊಳಗಡೆ ಬುಕ್ಸ್ ಓದಿ ನೀರೊಲೆಗೆ ಉರಿ ಹಾಕ್ಕೊಂಡು, ಮನೆಯೆಲ್ಲ ತೊಳೆದು ಬೇರೆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬುಕ್ಸ್‌ನ ಓದ್ತಾ ಇದ್ದೀನಿ. ಇನ್ನು ಇವತ್ತು ತಿಂಡಿಗೆ ಪಲಾವ್‌ನ ಮಾಡ್ತಾ ಇದ್ದೀನಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಕೆಲಸನೂ ಕೂಡ ಜಾಸ್ತಿನೇ ಇದೆ. ಪಲಾವ್ಗಿಟ್ಟು ನಾನು ಬೇರೆ ಕೆಲಸ ಎಲ್ಲ ಮಾಡ್ಕೋಬೋದು ಅಂತ. ಸೊ, 10 ಪೇಜನ್ನ ನಾನು ಇವತ್ತು ಕಂಪ್ಲೀಟ್ ಮಾಡಿದ್ದೀನಿ. ಮಹಾಭಾರತ ಬುಕ್ಕನ್ನೇ ಓದಬೇಕು ಅಂತ ಏನಿಲ್ಲ. ಅವ್ರವ್ರ ಇಷ್ಟ. ಅವ್ರಿಗೆ ಯಾವ್ದು ಇಷ್ಟ ಬರುತ್ತೆ ಆ ಬುಕ್ಕನ್ನ ಓದಿದ್ರೂ ಕೂಡ ಆಗುತ್ತೆ. ಬಟ್ ಯಾವುದೇ ಬುಕ್ಕನ್ನ ಓದಿದ್ರೂ ಕೂಡ ಅರ್ಥ ಮಾಡಿಕೊಂಡು ಓದಬೇಕು ಅಷ್ಟೇ. ಸೊ, ಇನ್ನು ಇವಾಗ ನಾವು ತಿಂಡಿ ತಿಂತಾ ಇದ್ದೀನಿ. ಸೊ, ಕೆಲಸ ಎಲ್ಲ ಜಾಸ್ತಿನೇ ಇತ್ತು. ಮನೆಯೆಲ್ಲ ಒರೆಸಿ ತಿಂಡಿ ಮಾಡಿ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿ ಇವಾಗ ನನ್ನ ಮಗಳಿಗೂ ಕೂಡ ಪಲಾವ್‌ನ ಹಾಕ್ಕೊಟ್ಟು ನಾನು ಕೂಡ ತಿಂತಾ ಇದ್ದೀನಿ. ನಮ್ಮನೆಯವರು ಕೂಡ ರೆಡಿ ಆಗ್ತಿದ್ದಾರೆ. ಇವತ್ತು ಸ್ವಲ್ಪ ಲೇಟಾಗಿಯೇ ಅವರು ಹೊರಡ್ತಾ ಇದ್ದಾರೆ. ಸೊ, ನಾವೂ ಕೂಡ ಅವ್ರ ಜೊತೆ ಹೋದರೆ ಬಸ್ಸಿಗೆ ತುಂಬ ವೆಯ್ಟ್ ಮಾಡೋದು ಆ, ತಪ್ಪುತ್ತೆ ಅಂತ ಬೇಗ ಬೇಗ ತಿಂಡಿನ ತಿಂತಾ ಇದ್ದೀನಿ. ಸೊ, ನಾವೇನಿಲ್ಲ ಅಂತ ಅಂದರೂ ಮನೆಯಿಂದ ಹೊರಟ್ರೆ ಸೊ, 10 ಗಂಟೆಗೆ ಮನೇನ ಬಿಡ್ತೀನಿ. ಅಲ್ಲಿ ಬಸ್ ಬರೋದು ಒಂದೊಂದು ದಿನ 10:15, 10:30 ಈ ಥರ ಆಗಿಬಿಡುತ್ತೆ. ಆ ಬಿಸಿಲಲ್ಲಿ ಕಾಯ್ತಾ ಕೂತ್ಕೊಂಡು ತಲೆ ಬುರುಡೆನೇ ಬೆಂದೋದಂಗೆ ಆಗುತ್ತೆ. ಅದು ಅಲ್ಲದೆ ನನ್ನ ಮಗಳಿಗೆ ಅಂಗನವಾಡಿ ರಜೆ ಇರೋದ್ರಿಂದ ಇವಾಗ ಅವಳನ್ನೂ ಕೂಡ ನನ್ನ ಜೊತೆಲೇ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ನಮ್ಮ ಮನೆಯವ್ರು ಟೈಮ್ ಆಗುತ್ತೆ ನಾನು ಸಿಟಿಗೆಲ್ಲ ಬಿಡಲ್ಲ ಅಂತ ಅಂದರು. ಸರಿ ಓಕೆ ಅಂತ ಹೇಳಿ ತಣ್ಣೀರೆಲ್ಲ ತನಕ ಬಿಡಿಸ್ಕೊಳ್ಳೋಣ ಅಂತ ಬಿಡಿಸ್ಕೊಂಡಿದ್ದೀವಿ. ಸೊ, ತಣ್ಣೀರೆಲ್ಲ ಬಿಟ್ಟು ಮುಂದೆ ಧರ್ಮಸ್ಥಳ ಹಾಸ್ಪಿಟ್ಲು ಅಂತ. ಸೊ, ಅಲ್ಲಿ ಡ್ರಾಪ್ ಮಾಡಿದ್ದಾರೆ. ಅಲ್ಲಿ ಸಿಟಿ ಬಸ್ ಬರುತ್ತೆ. ಸೊ, ಅಲ್ಲಿ ಹತ್ಕೊಂಡು ಹೋಗೋಣ ಅಂತ ಬಸ್‌ಗೆ ವೆಯ್ಟ್ ಮಾಡ್ತಾ ಇದ್ವಿ ಇಲ್ಲಿ. ಸೊ, ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಹೆಲ್ತ್ ಅನ್ನೋದು ತುಂಬ ಅಂದರೆ ತುಂಬಾ ಮುಖ್ಯ. ಧನ್ಯವಾದಗಳು.